1982ರಲ್ಲಿ ಉಡುಪಿ ಯಕ್ಷಗಾನ ಕೇಂದ್ರಕ್ಕೆ ಸೇರ್ಪಡೆಯಾಗಿ ಗುರುಗಳಾದ ಮಹಾಬಲ ಕಾರಂತರು, ನೀಲಾವರ ರಾಮಕೃಷ್ಣಯ್ಯ, ಹೆರಂಜಾಲು ಗೋಪಾಲ ಗಾಣಿಗ ಮತ್ತು ವೆಂಕಟರಮಣ ಗಾಣಿಗರಿಂದ ಯಕ್ಷ ಶಿಕ್ಷಣ ಪಡೆದು 1983ರಲ್ಲಿ ಡಾಕ್ಟರ್ ಕೋಟ ಶಿವರಾಮ ಕಾರಂತರು ನಿರ್ದೇಶಿಸುತ್ತಿದ್ದ ಯಕ್ಷರಂಗ ಬ್ಯಾಲೆ ತಂಡಕ್ಕೆ ಸ್ತ್ರೀ ಪಾತ್ರಧಾರಿಯಾಗಿ ಸೇರ್ಪಡೆಯಾಗಿ ಪ್ರಧಾನ ಸ್ತ್ರೀ ಪಾತ್ರಗಳನ್ನು ನಿರ್ವಹಿಸಿ ಅವರಿಂದ ಪ್ರಶಂಸಿಸಲ್ಪಟ್ಟಿದ್ದೀರಿ. ದೇಶ ವಿದೇಶಗಳಲ್ಲಿ ಯಕ್ಷಗಾನ ಕಾರ್ಯಕ್ರಮಗಳಲ್ಲಿ ಅಭಿನಯಿಸಿದ್ದೀರಿ. 1987ರಲ್ಲಿ ಕಾರಂತರ ನೇತೃತ್ವದಲ್ಲಿ ಮೊದಲ ಬಾರಿಗೆ ವಿದೇಶಕ್ಕೆ ಪ್ರಯಾಣ ಮಾಡಿ ರಷ್ಯಾ ದೇಶದ ವಿವಿಧ ಕಡೆ ಪ್ರದರ್ಶನ ನೀಡಿದ್ದೀರಿ. 1988ರಲ್ಲಿ ಅಬುಧಾಬಿ, 1990ರಲ್ಲಿ ಪೆರು, ಬ್ರೆಜಿಲ್, 1998ರಲ್ಲಿ ಜರ್ಮನಿ, ಸ್ವೀಡನ್ ಮತ್ತು ಸ್ಕಾಟ್ಲೆಂಡ್, 2003ರಲ್ಲಿ ಸ್ವಿಟ್ಜರ್ಲ್ಯಾಂಡ್, 2008ರಲ್ಲಿ ಚೀನಾ, 2010ರಲ್ಲಿ ಸಿಂಗಾಪುರ ಮತ್ತು ಐರ್ಲೆಂಡ್, 2013ರಲ್ಲಿ ಆಸ್ಟ್ರೇಲಿಯಾಕ್ಕೆ ಯಕ್ಷಗಾನಕ್ಕಾಗಿ ಪ್ರಯಾಣ ಮಾಡಿದ್ದೀರಿ. 1985ರಿಂದ ಯಕ್ಷಗಾನ ನಾಟಕಗಳ ಪ್ರಸಾದನ ಕಾರ್ಯ, ವೇಷಭೂಷಣ ತಯಾರಿ ಮುಂತಾದವುಗಳನ್ನು ಮಾಡ್ತಾ ಇರುವ ತಾವು 1986ರಲ್ಲಿ ಪಾಲುದಾರಿಕೆಯಲ್ಲಿ ಉರಾಳ ಬಳಗ ಎಂಬ ಯಕ್ಷಗಾನ ಮತ್ತು ನಾಟಕ ಪ್ರಸಾದನ ಸಂಸ್ಥೆಯನ್ನು ಪ್ರಾರಂಭಿಸಿದ್ದೀರಿ. ಸಿದ್ದೇಶ್ವರ ಯಕ್ಷರಂಗ ಬನ್ನಾಡಿ, ಯಕ್ಷತರಂಗ ಕೋಟ ಮತ್ತು ಯಕ್ಷ ಶಿಕ್ಷಣ ಟ್ರಸ್ಟ್ ರಿಜಿಸ್ಟರ್ಡ್ ಉಡುಪಿ ಇದರ ಮೂಲಕ ಹವ್ಯಾಸಿ ಸಂಘ ಸಂಸ್ಥೆಗಳಿಗೆ ಯಕ್ಷಗಾನದ ತರಬೇತಿಯನ್ನು ನೀಡಿರುತ್ತೀರಿ. ಹಲವಾರು ಪ್ರಸಂಗಗಳನ್ನು ನಿರ್ದೇಶಿಸಿರುವ ತಾವು ಯಕ್ಷಗಾನಕ್ಕೆ ಸಂಬಂಧಿಸಿದ ಹಲವಾರು ಶಿಬಿರಗಳಲ್ಲಿ ಸಂಪನ್ಮೂಲ ವ್ಯಕ್ತಿಯಾಗಿ ಭಾಗವಹಿಸಿ ಸಂಘ ಸಂಸ್ಥೆಗಳಿಂದ ಪ್ರಶಸ್ತಿ ಸಮ್ಮಾನಗಳಿಗೆ ಭಾಜನರಾಗಿರುತ್ತೀರಿ. ಬಹುಮುಖ ಪ್ರತಿಭೆ ಹೊಂದಿರುವ ತಾವು ತಮ್ಮ ಸಾಧನೆಗಾಗಿ ಉಡುಪಿ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿಯನ್ನು ಸಹ ಪಡೆದಿರುತ್ತೀರಿ. ಬಹುದೊಡ್ಡ ಭಾಗ್ಯ ನನ್ನ ಜೀವನದಲ್ಲಿ ನಾನು ಗಳಿಸಿಕೊಂಡದ್ದು ಡಾಕ್ಟರ್ ಶಿವರಾಮ ಕಾರಂತರ ಸತ್ಯವನ್ನು. ಅವರ ಕಣ್ಣಿಗೆ ನಾನು ಬಿದ್ದೆ. ಅವರು ತಮ್ಮ ಬ್ಯಾಲೆ ತಂಡದಲ್ಲಿ ನನ್ನನ್ನು ಸ್ತ್ರೀವೇಷಕ್ಕಾಗಿ ಆಯ್ಕೆ ಮಾಡಿಕೊಂಡರು. ಇದು ನನ್ನ ಜೀವನದ ಘಟ್ಟವನ್ನು ಬದಲಿಸಿತು. ನನ್ನ ಬದುಕಿಗೆ ಉತ್ತಮ ಮಾರ್ಗದರ್ಶನ, ನನ್ನ ಬದುಕನ್ನು ರೂಪಿಸಿತು ಅಂತ ಹೇಳಿದ್ದು ತಪ್ಪಾಗಲಿಕ್ಕಿಲ್ಲ. ಸತತ 13 ವರ್ಷಗಳ ಕಾಲ ಪೂಜ್ಯ ಗುರುಗಳಾದಂತಹ ಕಾರಂತರ ಒಡನಾಟದಲ್ಲಿ ನಾನಿದ್ದೆ. ಅವರ ಬ್ಯಾಲೆ ತಂಡದಲ್ಲಿ ದೇಶ ವಿದೇಶಗಳನ್ನು ಸಂಚಾರ ಮಾಡಿದೆ. ಅಲ್ಲದೆ ಈ ಯಕ್ಷಗಾನ ಬದುಕಿನಲ್ಲಿ ನನ್ನ ಬದುಕನ್ನು ಕಟ್ಟಿಕೊಂಡಂತಹ ನಾನು ಮುಂದಿನ ತಲೆಮಾರಿಗೆ ಏನಾದರೂ ಮಾಡಬೇಕು. ಯಕ್ಷಗಾನವನ್ನು ನಾನು ಕಲಿತರೆ ಸಾಲ, ನನ್ನ ಮುಂದಿನ ತಲೆಮಾರಿಗೆ ಕಲಿಬೇಕೆನ್ನುವ ಹಂಬಲದಿಂದ ನನ್ನ ಗುರುಗಳ ಮಾರ್ಗದರ್ಶನದಿಂದ ಯಕ್ಷಗಾನ ಶಿಕ್ಷಣಕ್ಕೆ ನಾನು ಕಾಲಿಟ್ಟೆ. ಅದಕ್ಕೆ ಅವಕಾಶ ಹಲವು ರೀತಿಯಲ್ಲಿ ಒದಗಿ ಬಂತು. ಆಸುಪಾಸಿನ ಅನೇಕ ಸಂಘ ಸಂಸ್ಥೆಗಳು ನನ್ನನ್ನು ಕರೆಸಿ ತರಗತಿಯನ್ನು ಮಾಡಿ ನನ್ನಿಂದ ಯಕ್ಷಗಾನ ಶಿಕ್ಷಣವನ್ನು ಪಡೆದರು. ಯಕ್ಷ ಶಿಕ್ಷಣ ಟ್ರಸ್ಟ್ ಅನ್ನುವಂಥ ಉಡುಪಿಯಲ್ಲಿ MLA ಅವರ ನೇತೃತ್ವದಲ್ಲಿ ತಯಾರಾದಂತಹ ಅಭಿಯಾನ, ಅದರಲ್ಲೂ ಕೂಡ 10 ವರ್ಷ ನಾನು ಶಿಕ್ಷಕನಾಗಿ ದುಡಿದೆ. ಹಲವಷ್ಟು ವಿದ್ಯಾರ್ಥಿಗಳಿಗೆ ನಾನು ಯಕ್ಷಗಾನ ಬೋಧನೆಯನ್ನು ಮಾಡಿದೆ, ಈಗಲೂ ಮಾಡ್ತಾ ಇದ್ದೇನೆ. ಕಾರಂತ ಥೀಮ್ ಪಾರ್ಕ್ನಲ್ಲಿ ನಮ್ಮ ಯಕ್ಷಾಂತರಂಗ ಎನ್ನುವ ಸಂಸ್ಥೆಯ ವತಿಯಿಂದ ಮಕ್ಕಳಿಗಾಗಿ ತರಗತಿಯನ್ನು ಮಾಡ್ತಾ ಇದ್ದೇನೆ. ಶಾಂಭವಿ ಶಾಲೆಯಲ್ಲಿ ML ಮಧ್ಯಸ್ಥರು ನನಗೆ ಅವಕಾಶ ಒದಗಿಸಿಕೊಟ್ಟರು, ಅಲ್ಲಿ ಕೂಡ ತರಗತಿಯನ್ನು ಮಾಡ್ತಾ ಇದ್ದೇನೆ. ಅಲ್ಲದೆ ಯಕ್ಷಗಾನ ಪ್ರಸಾದನದ ಬಗ್ಗೆ ಸ್ವಲ್ಪ ಕೆಲಸ ಮಾಡಿದೆ. ವೇಷಭೂಷಣವನ್ನು ತಯಾರಿಸುವುದು, ಮುಖವರ್ಣಿಕೆಯನ್ನು ನಮ್ಮ ಹಿಂದಿನವರು ಯಕ್ಷಗಾನದ ಆ ವೇಷಗಳನ್ನೆಲ್ಲ ಹೇಗೆ ಮಾಡ್ತಾ ಇದ್ರು ಅನ್ನೋದನ್ನು ಸ್ವಲ್ಪ ಅಭ್ಯಾಸ ಮಾಡಿ ಅದನ್ನು ಮುಂದುವರಿಸಿಕೊಂಡು ಹೋಗಬೇಕು, ಅದು ಉಳಿಬೇಕೆನ್ನುವ ಕಾರಣಕ್ಕಾಗಿ ಅದರಲ್ಲಿ ಕೆಲಸ ಮಾಡಿದೆ. ಹೀಗೆ ಅವಕಾಶ ಒದಗಿ ಬಂದಾಗ ಅದನ್ನು ಉಪಯೋಗಿಸಿಕೊಂಡೇ ನನ್ನ ಜೀವನಕ್ಕೆ ದಾರಿಯಾಯಿತು. ಅದನ್ನು ಗುರುತಿಸಿ ಗೆಳೆಯರ ಬಳಗದವರು ಇಂದು ನನ್ನನ್ನು ಸನ್ಮಾನ ಮಾಡಿದ್ದಾರೆ.